ಫೈನ್. ಗುಡ್ ಮಾರ್ನಿಂಗ್ ಆಲ್. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು ಫಸ್ಟ್ ಯೂನಿಟ್ ನಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ, ಅದರ ಸ್ವರೂಪ ಮತ್ತು ಅದರ ಮಹತ್ವವನ್ನ ನೋಡಿದೀವಿ. ಇವತ್ತಿನ ಸೆಷನ್ ದಲ್ಲಿ ಇಂಪಾರ್ಟೆಂಟ್ ಟಾಪಿಕ್, ಬಹಳ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಿ. ನ್ಯಾಷನಲ್ ಇನ್ಕಮ್ ಅನಾಲಿಸಿಸ್, ರಾಷ್ಟ್ರೀಯ ವರಮಾನದ ವಿಶ್ಲೇಷಣೆ ಅಂತ ಹೇಳ್ತೀವಿ. ಈ ರಾಷ್ಟ್ರೀಯ ವರಮಾನ ಅಂದ್ರೆ ಏನು, ರಾಷ್ಟ್ರೀಯ ವರಮಾನದಲ್ಲಿ ಬರ್ತಕ್ಕಂಥ ವಿವಿಧ ಪರಿಕಲ್ಪನೆಗಳು ಯಾವುವು, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರವನ್ನ ಹೇಗ್ ಮಾಡ್ತಾರೆ, ಆಮೇಲೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಬರ್ತಕ್ಕಂಥ ಅಡೆತಡೆಗಳೇನು, ಈ ವಿಷಯಗಳ ಬಗ್ಗೆ ನೋಡ್ತೀವಿ. ಮುಖ್ಯವಾಗಿ ಬಿಫೋರ್ ಗೋಯಿಂಗ್ ಟು ಆಲ್ ದೀಸ್ ಥಿಂಗ್ಸ್, ಇವೆಲ್ಲ ಹೋಗೋಕ್ಕಿಂತ ಮುಂಚೆ ಇವತ್ತು ಬ್ರೀಫ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಎರಡು ಕಾನ್ಸೆಪ್ಟ್ ನಾನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು, ರಾಷ್ಟ್ರೀಯ ವರಮಾನ ಅಂದ್ರೆ ಏನು ಅಂತ ಅದರ ಅರ್ಥ. ಎರಡನೇದಾಗಿ ರಾಷ್ಟ್ರೀಯ ವರಮಾನ ಅದರ ಪರಿಕಲ್ಪನೆಗಳು ಯಾವುದು, ಐಡೆಂಟಿಟೀಸ್ ಅಂತ ಹೇಳಿದ್ವಿ. ಪರಿಕಲ್ಪನೆ ಅನ್ನೋಕ್ಕಿಂತ ಐಡೆಂಟಿಟೀಸ್ ಅಂತ ಹೇಳಿದ್ರೆ ಒಳ್ಳೇದು. ಯಾಕಂದ್ರೆ ರಾಷ್ಟ್ರೀಯ ವರಮಾನವನ್ನು ಹೀಗೂ ಪ್ರಸ್ತುತಪಡಿಸಬಹುದು ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ನಾವು ಅವುಗಳನ್ನ ಬಳಕೆ ಮಾಡ್ತೀವಿ. ಅವುಗಳನ್ನು ಕೂಡ ನೀವು ಈಗ ಆಲ್ರೆಡಿ ಓದ್ಕೊಂಡಿದ್ದೀರಿ. ಬಟ್ ಇನ್ಫ್ಯಾಕ್ಟ್ ಲೆಟ್ ಮಿ ಏನಪ್ಪಾ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಬ್ರೀಫ್ ಆಗಿ, ಇನ್ನು ಡೀಟೇಲ್ ಆಗಿ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಜಸ್ಟ್ ಅ ಸೆಕೆಂಡ್. ಫೈನ್. ಮೊದಲಿಗೆ ಲೆಟ್ ಅಸ್ ಗೋ ಟು ನ್ಯಾಷನಲ್ ಇನ್ಕಮ್. ಅರ್ಥ ನೋಡೋಣ. ಈ ಅರ್ಥ ಶಬ್ದಗಳನ್ನ ನೋಡೋಕ್ಕಿಂತ ಮುಂಚೆ ಲೆಟ್ ಮಿ ಟೆಲ್ ಯು ಸಮಥಿಂಗ್. ಏನೋ ಒಂದು ಹೇಳ್ಬೇಕು. ಏನಂದ್ರೆ, ಒಂದು ದೇಶ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಇಂಡಿಯಾ ಒಂದು ದೇಶ ಇದೆ. ಈ ದೇಶದಲ್ಲಿ ಹಲವಾರು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇದೆ, ಉತ್ಪಾದನಾಂಗಗಳಿದೆ. ಈ ಉತ್ಪಾದನಾಂಗಗಳು ಅಂತ ಹೇಳಿದಾಗ ಲ್ಯಾಂಡ್ ಇರ್ಬೋದು, ಲೇಬರ್ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು, ಎನಿಥಿಂಗ್ ಇಟ್ ಮೇ ಬಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಏನ್ ಹೇಳ್ತೀವಿ, ಈ ಉತ್ಪಾದನಾಂಗಗಳಿಗೆ ಬರ್ತಕ್ಕಂಥ ಎಲ್ಲ ಆದಾಯವನ್ನ ಕೂಡಿಸಿದ್ವಿ ಅಂತ ಹೇಳಿದ್ರೆ ಅದನ್ನ ಏನ್ ಹೇಳ್ಬೋದು, ರಾಷ್ಟ್ರೀಯ ವರಮಾನ ಅಂತ ಹೇಳ್ಬೋದು. ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶಕ್ಕೆ ಬರ್ತಕ್ಕಂತಹ ಆದಾಯವನ್ನ ನಾವೇನಂತ ಕರಿತೀವಿ, ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಹೆಂಗೆಲ್ಲ ಲೆಕ್ಕಾಚಾರ ಮಾಡಬಹುದು ಅನ್ನೋದಕ್ಕೆ ಇದನ್ನ ಉತ್ಪನ್ನದ ವಿಧಾನ ಅಂತ ಹೇಳ್ತೀವಿ, ಆದಾಯದ ವಿಧಾನ ಮತ್ತು ವೆಚ್ಚದ ವಿಧಾನ. ಈಗ ಉತ್ಪನ್ನದ ವಿಧಾನ ಅಂತ ಹೇಳಿದಾಗ ದೇಶದಲ್ಲಿ, ಒಂದು ರಾಷ್ಟ್ರದಲ್ಲಿ ಅಥವಾ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ನೋಡಿ, ಈಗ ಇದು ಒಂದು ದೇಶ, ಈ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಎಷ್ಟೆಲ್ಲ ಸರಕು ಸೇವೆಗಳು ಉತ್ಪಾದನೆ ಆಗ್ತಾವೋ ಅದರ ಮೌಲ್ಯವನ್ನ ನಾವು ಪರಿಗಣಿಸಿದ್ರೆ ಅದನ್ನ ನಾವೇನಂತ ಕರಿತೀವಿ, ಒಟ್ಟು ದೇಶೀಯ ಉತ್ಪನ್ನ. ಅದನ್ನು ಕೂಡ ನಾವು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಎರಡನೇದಾಗಿ ಆದಾಯದ ವಿಧಾನ ಅಂತ ಹೇಳಿದ್ರೆ ದೇಶದೊಳಗಿರ್ತಕ್ಕಂಥ ಎಲ್ಲಾ ಉತ್ಪಾದನಾಂಗಗಳಿಗೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್ ಅಂದ್ರೆ ಭೂಮಿ, ಬಂಡವಾಳ, ಶ್ರಮ ಮತ್ತು ಸಂಘಟನೆ, ಇವುಗಳಿಗೆ ಬರ್ತಕ್ಕಂಥ ಪ್ರತಿಫಲ ಏನಿದೆ ಆ ಎಲ್ಲ ಪ್ರತಿಫಲ ಅಥವಾ ಅವುಗಳ ಆದಾಯವನ್ನ ಕೂಡಿಸಿದ್ವಿ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ, ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ರೈಟ್. ಸೊ ಒಂದು ಉತ್ಪನ್ನದ ವಿಧಾನದ ಮೂಲಕ ನೋಡ್ಬೋದು, ಇಲ್ಲ ಆದಾಯದ ವಿಧಾನದ ಮೂಲಕ ನೋಡ್ಬೋದು, ಇಲ್ಲ ಅಂದ್ರೆ ವೆಚ್ಚದ ವಿಧಾನದ ಮೂಲಕ ನೋಡ್ಬೋದು. ಏನೆಲ್ಲ ಜನರಿಗೆ ಆದಾಯ ಬಂದಿರುತ್ತೋ, ಜನರಿಗಾಗ್ಲಿ ಸರ್ಕಾರಕ್ಕಾಗ್ಲಿ, ಅವುಗಳನ್ನ ವ್ಯಯ ಮಾಡ್ತಾರೆ, ವೆಚ್ಚ ಮಾಡ್ತಾರೆ. ಆ ವೆಚ್ಚಗಳನ್ನೆಲ್ಲಾನು ಕೂಡಿಸಿದ್ವಿ ಅಂತ ಹೇಳಿದ್ರೆ ಅದನ್ನ ನಾವು ರಾಷ್ಟ್ರೀಯ ವರಮಾನ ಅಂತ ಕರಿಬಹುದು. ಅಂದ್ರೆ ಆ ವರ್ಷಕ್ಕೆ ಬಂದಂತ ಆದಾಯ ಅಂತ ಕರಿಬಹುದು. ರೈಟ್. ಇದಿಷ್ಟು ಈ ರೀತಿಯಾಗಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡ್ತೀವಿ. ಸರಳವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶಕ್ಕೆ ಬಂದಿರತಕ್ಕಂತಹ ಒಟ್ಟು ಆದಾಯವನ್ನ ರಾಷ್ಟ್ರೀಯ ವರಮಾನ ಎಂದು ಕರೆಯುತ್ತೇವೆ. ರೈಟ್. ಸೊ ಡೆಫಿನೇಷನ್ಸ್ ನ ಮೀನಿಂಗ್ ನ ನೋಡೋಣ ಮತ್ತೊಂದ್ಸರಿ. ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯ ಹಾಗೂ ನಿವ್ವಳ ವಿದೇಶಿ ಗಳಿಕೆಯ ಮೊತ್ತ, ಇವುಗಳನ್ನ ನಾವೇನಂತ ಕರಿತೀವಿ, ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ, ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪಾದನೆಯಾದ ಅಂತಿಮ ಸರಕು ಮತ್ತು ಸೇವೆಗಳು ಅಂದ್ರೆ ಫೈನಲ್ ಗೂಡ್ಸ್ ನ ತಗೊಂತೀವಿ. ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಹೇಳ್ತೀವಿ, ಮಧ್ಯವರ್ತಿ ಸರಕುಗಳಲ್ಲ, ಫೈನಲ್ ಗೂಡ್ಸ್, ಅಂತಿಮ ಸರಕುಗಳ ಮತ್ತು ಸೇವೆಗಳ ಮೌಲ್ಯವನ್ನು ಅದ್ರ ಜೊತೆಗೆ ಏನ್ ಕೂಡಿಸ್ತಾ ಇದೀವಪ್ಪ ಅಂತ ಹೇಳಿದ್ರೆ ನಿವ್ವಳ ವಿದೇಶಿ ಗಳಿಕೆಯನ್ನ ಕೂಡಿಸ್ತಾ ಇದ್ದೀವಿ. ರೈಟ್. ನಿವ್ವಳ ವಿದೇಶಿ ಗಳಿಕೆ ಅಂತ ಹೇಳಿದ್ರೆ ಏನು, ಈಗ ನಮ್ಮ ದೇಶದಿಂದ ಒಂದಿಷ್ಟು ಸರಕುಗಳನ್ನ ರಫ್ತು ಮಾಡಿರ್ತೀವಿ, ಬೇರೆ ದೇಶದಿಂದ ಸರಕುಗಳನ್ನ ತಗೊಂಡಿರ್ತೀವಿ. ರಫ್ತು ಮಾಡಿದಾಗ ನಮಗೆ ಆದಾಯ ಬರುತ್ತೆ. ರೈಟ್. ಎಕ್ಸ್ಪೋರ್ಟ್.
ಎಕ್ಸ್ಪೋರ್ಟ್ ಮಾಡಿದಾಗ ಏನ್ ಬರುತ್ತೆ ನಮ್ಗೆ ಆದಾಯ ಬರುತ್ತೆ, ಆಮದು ಮಾಡ್ಕೊಂಡಾಗ ಏನ್ ಬರುತ್ತೆ ಆದಾಯ ನಮ್ಮ ದೇಶದಿಂದ ಹೊರಗಡೆ ಹೋಗುತ್ತೆ. ರೈಟ್, ಇದರಿಂದ ನಮ್ಮ ಗಳಿಕೆ ಎಷ್ಟಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ರೈಟ್, ಇದನ್ನ ಎಕ್ಸ್ ಮೈನಸ್ ರಫ್ತು ಮೈನಸ್ ಆಮದುಗಳನ್ನ ಮಾಡಿದ್ವಿ ಅಂತಂದ್ರೆ ನಿವ್ವಳ ವಿದೇಶಿ ಗಳಿಕೆ ಗೊತ್ತಾಗುತ್ತೆ. ಸೊ ಸರಳವಾಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ದೇಶ ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ಆದಾಯವನ್ನ ಗಳಿಸುತ್ತೆ, ಎಷ್ಟು ಆದಾಯವನ್ನ ಪಡೆಯುತ್ತೆ ಅನ್ನೋದನ್ನ ನಾವು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ರೈಟ್, ಮಾರ್ಷಲ್ ರವ್ರ ಪ್ರಕಾರ ಒಂದು ರಾಷ್ಟ್ರದ ಶ್ರಮಶಕ್ತಿ ಮತ್ತು ಬಂಡವಾಳ ಅಲ್ಲಿನ ನೈಸರ್ಗಿಕ ಸಂಪತ್ತಿನ ಮೇಲೆ ಸಕ್ರಿಯವಾಗಿ ವರ್ತಿಸಿ ಒಂದು ವರ್ಷದಲ್ಲಿ ಉತ್ಪಾದಿಸುವ ನಿರ್ದಿಷ್ಟ ಪ್ರಮಾಣದ ನಿವ್ವಳ ಭೌತಿಕ ಸರಕುಗಳು ಮತ್ತು ಎಲ್ಲಾ ವಿಧದ ಸೇವೆಗಳೇ ರಾಷ್ಟ್ರೀಯ ಆದಾಯ ಅಂತ ಕರೀತಾರೆ. ಇಲ್ಲಿ ನೋಡ್ರಿ ಏನ್ ಹೇಳ್ತಾರ ಅವರು, ಒಂದು ರಾಷ್ಟ್ರದ ಅಂದ್ರೆ ಒಂದೇ ದೇಶ ಅಂತ ಏನ್ ಹೇಳಿದೀವಲ್ಲ ಅದೇ ಒಂದು ರಾಷ್ಟ್ರದ 2 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ತಗೊಂಡಿದ್ದಾರೆ ಅವರು, ಉತ್ಪಾದನಾಂಗಗಳನ್ನ 2 ತಗೊಂಡಿದ್ದಾರೆ. ಯಾವುದು, ಒಂದು ಶ್ರಮಶಕ್ತಿ ಮತ್ತು ಬಂಡವಾಳ. ಈ ಶ್ರಮಶಕ್ತಿ ಮತ್ತು ಬಂಡವಾಳ ಆ ರಾಷ್ಟ್ರದ ನೈಸರ್ಗಿಕ ಸಂಪತ್ತುಗಳನ್ನ ಬಳಸಿಕೊಂಡು ಒಂದು ವರ್ಷದ ಅವಧಿಯಲ್ಲಿ ಎಷ್ಟೆಲ್ಲ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇದೆಯೋ, ರೈಟ್, ಸರಕುಗಳಿರ್ಬೋದು ಅಥವಾ ಸೇವೆಗಳಿರ್ಬೋದು, ಅವುಗಳ ಮೌಲ್ಯ ಏನಿದೆ ಅದನ್ನ ನಾವೇನ್ ಕರಿತೀವಿ ರಾಷ್ಟ್ರೀಯ ವರಮಾನ. ಸರಳ, ಈಗ ಫಸ್ಟ್ ಡೆಫಿನೇಷನ್ ದಲ್ಲಿ ಇಲ್ಲೇನ್ ನೋಡ್ರಿವಲ್ಲ ಇದೇ ಡೆಫಿನೇಷನ್ ಇಲ್ಲಿ ನೋಡ್ತಾ ಇದೀವಿ. ಏನಪ್ಪಾ ಅಂತಂದ್ರೆ ಒಂದು ದೇಶ ಫ್ಯಾಕ್ಟರೀಸ್ ಆಫ್ ಪ್ರೊಡಕ್ಷನ್ ಇದೆ, ಉತ್ಪಾದನಾಂಗಗಳಿದೆ, ಶ್ರಮಶಕ್ತಿ ಇದೆ, ಬಂಡವಾಳ ಇದೆ, ಅವುಗಳ ಮೂಲಕ ಅಲ್ಲಿರ್ತಕ್ಕಂಥ ಆ ದೇಶದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಬಳಸಿಕೊಂಡು ಸರಕು ಸೇವೆಗಳನ್ನ ಉತ್ಪಾದನೆ ಮಾಡ್ತೀವಿ. ರೈಟ್, ಅವು ಆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತೀವಿ, ಅವುಗಳ ಮೌಲ್ಯ ಏನಿರುತ್ತೋ ಅದನ್ನ ನಾವೇನಂತ ಕರಿಬಹುದು ರಾಷ್ಟ್ರೀಯ ಆದಾಯ ಅಥವಾ ರಾಷ್ಟ್ರೀಯ ವರಮಾನ ಅಂತ ಕರಿಬಹುದು. ರೈಟ್, ಇದು ಮಾರ್ಷಲ್ ರವರ ವ್ಯಾಖ್ಯಾನ. ರೈಟ್, ಇದಿಷ್ಟು ರಾಷ್ಟ್ರೀಯ ವರಮಾನದ ಒಂದು ಅರ್ಥ ಮಾಡ್ಕೋಬಹುದು ನಾವು ಸರಳವಾಗಿ. ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶ ಯಾವ ಏನು ಅಂತಿಮ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡುತ್ತೋ ಅದರ ಮೌಲ್ಯವನ್ನ ನಾವು ರಾಷ್ಟ್ರೀಯ ವರಮಾನ ಅಂತ ಕರಿಬಹುದು ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಆ ಒಂದು ವರ್ಷದ ಅವಧಿಯಲ್ಲಿ ಆ ದೇಶದಲ್ಲಿ ಉತ್ಪಾದನಾಂಗಗಳಿಗೆ ಎಲ್ಲಾ ಉತ್ಪಾದನಾಂಗಗಳಿಗೆ ಬರ್ತಕ್ಕಂಥ ಆದಾಯವನ್ನ ಕೂಡ ನಾವೇನಂತ ಕರಿಬಹುದು ರಾಷ್ಟ್ರೀಯ ವರಮಾನ ಅಂತ ಕರಿಬಹುದು. ರೈಟ್, ನೆಕ್ಸ್ಟ್ ರಾಷ್ಟ್ರೀಯ ವರಮಾನ ಯಾಕೆ ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ರೆ, ರಾಷ್ಟ್ರೀಯ ವರಮಾನ ಒಂದು ದೇಶದ ಆರ್ಥಿಕ ಬೆಳವಣಿಗೆಯನ್ನು ಮಾಪನ ಮಾಡುತ್ತದೆ. ಅದಕ್ಕಾಗಿ ನಾವು ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡ್ತೀವಿ. ಸೊ ಆರ್ಥಿಕ ಬೆಳವಣಿಗೆ ಅಂತ ಹೇಳಿದಾಗ ಹೋದ ವರ್ಷ ಎಷ್ಟು ಇನ್ಕಮ್ ಇತ್ತು, ಈಗ ನಮ್ ವೈಯಕ್ತಿಕ ನಮ್ಮ ಕುಟುಂಬಗಳಲ್ಲೂ ಕೂಡ ನಾವು ಹಂಗೆ ಮಾಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ ನಮ್ ಇನ್ಕಮ್ ಎಷ್ಟಿದೆ ವಾರ್ಷಿಕ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ. ಸೊ ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಾಗಿದೆ, ನಮ್ ಪ್ರಗತಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಒಂದು ದೇಶ ಅದರ ಆದಾಯ ಹೆಚ್ಚಾಗ್ತಿದೆಯೋ ಅಥವಾ ಕಡಿಮೆ ಆಗ್ತಿದೆಯೋ ಅನ್ನೋ ಆಧಾರದ ಮೇಲೆ ಅದರ ಬೆಳವಣಿಗೆ ದರ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು GDP ಬಗ್ಗೆ ಮಾತಾಡ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್. ಈಗ ನೀವು ನಿತ್ಯ ಪೇಪರ್ ನಲ್ಲಿ ಓದ್ತಾ ಇರ್ತೀವಿ GDP ಹೆಚ್ಚಾಯ್ತು ಕಡಿಮೆ ಆಯ್ತು. GDP ಇವಾಗ ಕೋವಿಡ್ ಟೈಮ್ ದಲ್ಲಿ GDP ಫೆಲ್ ಅರೌಂಡ್ 23% ಇನ್ ಇಂಡಿಯಾ ಅಂತ ಎಷ್ಟೋ ಪತ್ರಿಕೆಗಳಲ್ಲಿ ಓದ್ಕೊಂಡ್ರಿ. ಈ GDP ಏನಪ್ಪಾ ಅಂತ ಹೇಳಿದ್ರೆ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದಂತ ಸರಕು ಸೇವೆಗಳ ಮೌಲ್ಯ. ಸೊ ಸರಕು ಸೇವೆಗಳ ಮೌಲ್ಯ ಹೆಚ್ಚಾಯ್ತು ಕಡಿಮೆ, ಉತ್ಪಾದನೆ ಹೆಚ್ಚಾಯ್ತು ಕಡಿಮೆ ಆಯ್ತು, ಆದಾಯ ಹೆಚ್ಚು ಬಂತು ಕಡಿಮೆ ಆಯ್ತು. ಇದು ಒಂದು ಆರ್ಥಿಕ ಪ್ರಗತಿಯನ್ನ ಬೆಳವಣಿಗೆಯನ್ನ ಸೂಚಿಸುತ್ತೆ. ಆ ಕಾರಣಕ್ಕೆ ರಾಷ್ಟ್ರೀಯ ವರಮಾನವನ್ನ ಅಧ್ಯಯನ ಮಾಡೋದು ಬಹಳನೇ ಅವಶ್ಯಕ. ಎರಡನೇದಾಗಿ ಯಾವ ವಲಯದಿಂದ ಎಷ್ಟು ಕೊಡುಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ನಮ್ಗೆ ರಾಷ್ಟ್ರೀಯ ವರಮಾನದ ಬಗ್ಗೆ ತಿಳುವಳಿಕೆ ಇರಬೇಕಾಗತ್ತೆ. ಮೂರನೇದಾಗಿ ನೀತಿ ಮತ್ತು ಯೋಜನೆಗಳನ್ನ ರೂಪಿಸೋದು. ಈಗ ಆರ್ಥಿಕತೆ GDP ದರ ಕಡಿಮೆ ಆಗಿದೆ ಅಥವಾ ರಾಷ್ಟ್ರೀಯ ವರಮಾನ ಕಡಿಮೆ ಆಗ್ತಾ ಇದೆ. ಈ ರಾಷ್ಟ್ರೀಯ ವರಮಾನ ಕಡಿಮೆ ಆಗ್ತಾ ಇದೆ ಅಂದಾಗ ಇವುಗಳನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಹೇಗ್ ಮಾಡೋದಕ್ಕೆ ಸಾಧ್ಯ? ರೈಟ್, ಅದಕ್ಕೆ ಯಾವ ನೀತಿಗಳನ್ನ ರೂಪಿಸ್ಬೇಕು, ಯಾವ ಯೋಜನೆಗಳನ್ನ ಕೈಗೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮ್ಗೆ ರಾಷ್ಟ್ರೀಯ ವರಮಾನದ ಅಂದಾಜು ಮಾಡೋದು ಅಥವಾ ಲೆಕ್ಕಾಚಾರ ಮಾಡೋದು ಬಹಳ ಅವಶ್ಯಕ ಆಗಿರುತ್ತೆ. ಸೊ ಹೀಗೆ ರಾಷ್ಟ್ರೀಯ ವರಮಾನ ತನ್ನದೇ ಆದಂತ ಒಂದು ಅದರ ಅಧ್ಯಯನ ಮಾಡೋದು ಅಥವಾ ಅದನ್ನ ಅಂದಾಜು ಮಾಡೋದು ತನ್ನದೇ ಆದಂತ ಒಂದು ಮಹತ್ವವನ್ನ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಸೊ ರಾಷ್ಟ್ರೀಯ ವರಮಾನದಲ್ಲಿ ಬರ್ತಕ್ಕಂಥ ಪ್ರಮುಖ ಕಲ್ಪನೆಗಳೇನು? ಈಗ ರಾಷ್ಟ್ರೀಯ ವರಮಾನದ ಬಗ್ಗೆ ನಾನು ಇನ್ನೊಂದಿಷ್ಟು ಬೇಸಿಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ವರಮಾನ ಅನ್ನೋದು ಫ್ಲೋ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇದು ಸ್ಟಾಕ್ ಕಾನ್ಸೆಪ್ಟ್ ಅಲ್ಲ. ಫ್ಲೋ ಅಂತ ಹೇಳಿದ್ರೆ ಇದು ನಿರಂತರವಾಗಿ ಚಲನೆ ಆಗ್ತಾ ಇರೋದು. ಇದು ದಾಸ್ತಾನು ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ರಾಷ್ಟ್ರೀಯ ವರಮಾನ ಪ್ರತಿನಿತ್ಯನೂ ಬದಲಾಗ್ತಾ ಇರುತ್ತೆ. ರೈಟ್, ಸ್ಟಾಕ್ ಅಂತ ಹೇಳಿದಾಗ ಅದು ದಾಸ್ತಾನು ಅಂತ ಹೇಳ್ತೀವಿ. ದಾಸ್ತಾನು ಅಂದ್ರೆ ಫಿಕ್ಸ್ ಆಗಿರುತ್ತೆ. ಉದಾಹರಣೆಗೆ ಒಂದೇನೋ ಪ್ರಾಪರ್ಟಿ ತಗೊಂಡಾಗ ಅದು ಫಿಕ್ಸ್ ಆಗಿರುತ್ತಲ್ಲ. ಸೊ ದಟ್ ಈಸ್ ಫಿಕ್ಸ್ಡ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ.
ಇನ್ನೊಂದು ಯಾವ್ದು ಬದಲಾಗ್ತಾ ಇರುತ್ತೋ ಅಥವಾ ಯಾವ್ದು ನಿರಂತರವಾಗಿ ಹರಿತಾ ಇರುತ್ತೋ ಅದನ್ನ ನಾವೇನ್ ಕರಿತೀವಿ ಫ್ಲೋ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ಮುಂದೆ ನೋಡೋಣ. ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಹೇಳ್ತಾ ಇರ್ತೀನಿ ಅವಾಗ. ಈಗ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಮಾಡ್ಬೇಕು ಅಂತ ಹೇಳಿದ್ರೆ ವಿವಿಧ ಅದರಲ್ಲಿ ವಿವಿಧ ಪರಿಕಲ್ಪನೆಗಳನ್ನ, ವಿವಿಧ ಐಡೆಂಟಿಟೀಸ್ ಅಂತ ಹೇಳ್ತೀವಿ. ಐಡೆಂಟಿಟಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಪಾಕೆಟಿಗೆ ಹಾಕೊಂತಿರಲ್ಲ ಐಡೆಂಟಿ ಕಾರ್ಡ್, ಅದೇ ರೀತಿ ಐಡೆಂಟಿಟಿ ಅಂದ್ರೆ ಗುರುತು. ಸೊ ನ್ಯಾಷನಲ್ ಇನ್ಕಮ್ ನ ಯಾವ ರೂಪದಲ್ಲಿ ನಾವು ಗುರುತಿಸಬಹುದು ಅಂತ ಹೇಳಿದ್ರೆ ಈ 7 ರೂಪಗಳಿದೆ. ಇವುಗಳನ್ನೇ ನಾವು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು ಅಂತ ಸಾಮಾನ್ಯವಾಗಿ ಕರಿತೀವಿ. ಒಂದು GDP, NDP, GNP, NNP, ಪರ್ಸನಲ್ ಇನ್ಕಮ್, ಡಿಸ್ಪೋಸೇಬಲ್ ಪರ್ಸನಲ್ ಇನ್ಕಮ್ ಮತ್ತು ಪರ್ ಕ್ಯಾಪಿಟಾ ಇನ್ಕಮ್. ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ, ನಿವ್ವಳ ದೇಶೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ವೈಯಕ್ತಿಕ ಆದಾಯ, ಖರ್ಚು ಮಾಡಬಹುದಾದ ಆದಾಯ, ತಲಾ ಆದಾಯ. ಇನ್ನು ಈ ಎಲ್ಲ ಪರಿಕಲ್ಪನೆಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದು GDP, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್. Gross domestic production is nothing but it is the total value of goods and services produced in a country during 1 year. ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಅಥವಾ ಒಂದು ದೇಶದಲ್ಲಿ ಉತ್ಪಾದನೆ ಮಾಡಲಾದಂತಹ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ನಾವು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ರೈಟ್. ಒಂದು ನಿರ್ದಿಷ್ಟ ಅವಧಿ ಅಂತ ಏನ್ ಹೇಳ್ತಾ ಇದ್ದಾರೆ, ಒಂದು ನಿರ್ದಿಷ್ಟ ಅವಧಿ ಅಂದ್ರೆ ಏನು? 1 ವರ್ಷ. ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶದ ಒಳಗಡೆ ಉತ್ಪಾದನಾಂಗಗಳಿಂದ ಸೃಷ್ಟಿಯಾದ ಆದಾಯ. ಉತ್ಪಾದನಾಂಗಗಳನ್ನ ಎದಕ್ಕೆ ಬಳಸ್ತೀವಿ? ಉತ್ಪಾದನೆ ಮಾಡಬೇಕು. ಸರಕು ಸೇವೆಗಳು ಏನು ಉತ್ಪಾದನೆ ಆಗುತ್ತೋ ಆ ಸರಕು ಸೇವೆಗಳ ಉತ್ಪಾದನೆಯ ಒಂದು ಮೌಲ್ಯವನ್ನ ನಾವೇನು ಕರಿತೀವಿ? ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಕರಿತೀವಿ. ರೈಟ್. ಸೊ ಫೈನಲ್ ಗೂಡ್ಸ್, ಅಂತಿಮ ಸರಕುಗಳು ಏನು ಉತ್ಪಾದನೆ ಆಗಿರುತ್ತೋ ಆ ಅಂತಿಮ ಸರಕುಗಳ ಒಂದು ಮೌಲ್ಯ, ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ಪರಿಗಣಿಸ್ತೀವಿ. ಸೊ ಇಲ್ಲಿ ಒಂದು ಗಮನ ಇಟ್ಕೋಬೇಕು, ಯಾಕಂದ್ರೆ ನೀವು GDP, GNP ಎರಡರ ನಡುವೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತಂದ್ರೆ. ಸೊ ಒಂದು ವಿಷಯ ಇಲ್ಲಿ ಗಮನದಲ್ಲಿ ಇರಬೇಕು. ಇದು ಒಂದು ಫಾರ್ ಎಕ್ಸಾಂಪಲ್ ನಾವು ಒಂದು ದೇಶ ಅಂತ ಏನ್ ತಗೊಂಡಿದೀವಿ, ಆ ದೇಶದ ಗಡಿಯೊಳಗಡೆನೆ ಉತ್ಪಾದನೆಯನ್ನ ಕೈಗೊಳ್ಳಲಾಗ್ತಾ ಇದೆ, ಇದ್ರ ಹೊರಗಡೆನ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್ ಟೇಕ್ ಇಟ್ ಆಸ್ ಇಂಡಿಯಾ. ಭಾರತದ ಗಡಿಯೊಳಗಡೆನೆ ನಾವು ಉತ್ಪಾದನೆಯನ್ನ ಕೈಗೊಳ್ತಾ ಇದೀವಿ. ಈ ಉತ್ಪಾದನೆಯ ಸರಕು ಸೇವೆಗಳ ಉತ್ಪಾದನೆಯ ಒಂದು ಮೌಲ್ಯವನ್ನ ಏನಂತ ಕರಿತಾ ಇದೀವಿ? ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್. ಗಡಿ ಹೊರಗಡೆ ಹೋಗಿಲ್ಲ ನಾವು ಇನ್ನು. ರೈಟ್. ಸೊ ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇದಕ್ಕೆ ಸೂತ್ರ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಈಸ್ ಈಕ್ವಲ್ ಟು C ಪ್ಲಸ್ I ಪ್ಲಸ್ G ಪ್ಲಸ್ ನೆಟ್ ಎಕ್ಸ್. ನೆಟ್ ಎಕ್ಸ್ ಎಕ್ಸ್ಪೋರ್ಟ್ಸ್, ಇದು ನಿವ್ವಳ ರಫ್ತುಗಳು. ಜಸ್ಟ್ ಅ ಸೆಕೆಂಡ್. ನಿವ್ವಳ ರಫ್ತುಗಳು ಅಂತ ಹೇಳ್ತೀವಿ. ಈಗ ಹೀಗೆ C ಅಂದ್ರೆ ಏನು, I ಅಂದ್ರೆ ಏನು, G ಅಂದ್ರೆ ಏನು ಅಂತ ನೋಡೋಣ. ಸೊ C ಅಂತ ಹೇಳಿದಾಗ ವಾಟ್ ವಿ ಮೀನ್ ಇಸ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಒಂದು ರಾಷ್ಟ್ರದಲ್ಲಿ ಇದು ವೆಚ್ಚದ ವಿಧಾನ ಅಂತ ಕೂಡ ಹೇಳ್ಬೋದು. C ಪ್ಲಸ್ I ಪ್ಲಸ್ G ಏನಿದೆ ಇದು ವೆಚ್ಚದ ವಿಧಾನದಿಂದ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡ್ತಕ್ಕಂಥ ಒಂದು ಪದ್ಧತಿ. C ಅಂತ ಹೇಳಿದ್ರೆ ಅನುಭೋಗದ ಮೇಲೆ, ಒಂದು ರಾಷ್ಟ್ರದಲ್ಲಿ ಅನುಭೋಗದ ಮೇಲೆ ಮಾಡ್ತಕ್ಕಂಥ ಒಟ್ಟು ವೆಚ್ಚಗಳು ಒಂದು ವರ್ಷದ ಅವಧಿಯಲ್ಲಿ. ಸೊ ಇವೆಲ್ಲ ಏನ್ ತಗೊಳ್ತಾ ಇದೀವಲ್ಲ, ಇವೆಲ್ಲ ಒಂದು ವರ್ಷದ ಅವಧಿಗೆ. ಸೊ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ C ಅಂತ ಹೇಳಿದ್ರೆ ಅನುಭೋಗದ ವೆಚ್ಚ. ಸೊ ಒಂದು ವರ್ಷದ ಅವಧಿಗೆ ಅನುಭೋಗದ ಮೇಲೆ ಮಾಡ್ತಕ್ಕಂತಹ ಒಟ್ಟು ವೆಚ್ಚವನ್ನ ಏನಂತ ಕರಿತೀವಿ? ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, C ಅಂತ ಕರಿತೀವಿ. ಎಲ್ಲಿ? ಒಂದು ದೇಶದಲ್ಲಿ. ಎರಡನೇದಾಗಿ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್, ಒಟ್ಟು ಖಾಸಗಿ ಹೂಡಿಕೆ ಅಂತ ಹೇಳ್ಬೋದು ನಾವು. ಅಂದ್ರೆ ಖಾಸಗಿ ಜನರು ಆರ್ಥಿಕತೆಯಲ್ಲಿ ಮಾಡ್ತಕ್ಕಂತಹ ಒಟ್ಟು ಹೂಡಿಕೆ ಏನಿದೆ ಅದನ್ನ, ಅದು ಕೂಡ ವೆಚ್ಚನೇ. ಯಾಕಂದ್ರೆ ಈಗ ನಾನು ಒಬ್ಬ ಹೂಡಿಕೆದಾರ ಅಂತ ಇಟ್ಕೊಳ್ಳಿ, ನಾನು ಹೂಡಿಕೆ ಮಾಡ್ಬೇಕು, ಒಂದು ಪ್ರೊಡಕ್ಷನ್ ಯೂನಿಟ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಫ್ಯಾಕ್ಟರೀಸ್ ಆಫ್ ಪ್ರೊಡಕ್ಷನ್ ಖರೀದಿ ಮಾಡ್ತೀನಿ, ಅಂದ್ರೆ ನಾನು ವ್ಯಯ ಮಾಡ್ತೀನಿ. ಸೊ ಎಕ್ಸ್ಪೆಂಡಿಚರ್ ಮಾಡ್ತೀನಿ ಅಲ್ಲ, ಇದನ್ನು ಕೂಡ ನಾವು ರಾಷ್ಟ್ರೀಯ ವರಮಾನ, ಯಾಕಂದ್ರೆ ಅದು ಕೂಡ ಒಂದು ರೀತಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ಕಮ್ ರೂಪದಲ್ಲಿ ದೇಶದಲ್ಲಿ ದೊರೆಯುತ್ತೆ. ಮೂರನೇದಾಗಿ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ಸ್, ಸರ್ಕಾರ ಮಾಡ್ತಕ್ಕಂತಹ ವೆಚ್ಚಗಳು. ಸರ್ಕಾರ ಯಾವ್ದಕ್ಕೆ ವೆಚ್ಚ ಮಾಡುತ್ತೆ? ಒಂದು ಅನುಭೋಗಕ್ಕಾಗಿ ವೆಚ್ಚ ಮಾಡುತ್ತೆ. ಏನ್ ನಿಮ್ಗೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ದಲ್ಲಿ ಕೊಡ್ತಾರೆ ಅಥವಾ ನಿಮ್ಗೆ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಎರಡನೇದಾಗಿ ಹೂಡಿಕೆಯನ್ನ ಮಾಡುತ್ತೆ. ರೈಟ್. ಸೊ ಒಂದು ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅನುಭೋಗದ ಮೇಲೆ ಮಾಡ್ತಕ್ಕಂಥ ಹೂಡಿಕೆ ಆಗಿರ್ಬೋದು ಅಥವಾ ಹೂಡಿಕೆಗಳನ್ನ ಮಾಡ್ತಿರ್ಬೋದು. ಸೊ ಕನ್ಸಂಪ್ಷನ್ ಅನುಭೋಗದ ವೆಚ್ಚಗಳು,
ಹೂಡಿಕೆಯ ವೆಚ್ಚಗಳು, ಸರ್ಕಾರ ಮಾಡ್ತಕ್ಕಂತ ಅನುಭೋಗದ ಮತ್ತು ಹೂಡಿಕೆಯ ವೆಚ್ಚಗಳು ಮತ್ತು ನಿವ್ವಳ ರಫ್ತುಗಳು. ನಿವ್ವಳ ರಫ್ತುಗಳು ಅಂತ ಹೇಳಿದ್ರೆ ಏನು? ಎಕ್ಸ್ ಮೈನಸ್ ಎಂ. ಎಕ್ಸ್ ಮೈನಸ್ ಎಂ ಅಂದ್ರೆ ರಫ್ತು ಮೈನಸ್ ಆಮದು. ಇದನ್ನ ಮಾಡಿದ್ರೆ ನಿವ್ವಳ ರಫ್ತುಗಳು ಗೊತ್ತಾಗುತ್ತೆ. ಸೊ ನಾನು ಮೊನ್ನೆ ಒಂದು ಲೆಕ್ಚರ್ ಕೇಳ್ತಾ ಇದ್ದೆ, ಚೀಫ್ ಎಕನಾಮಿಕ್ ಅಡ್ವೈಸರ್ ಭಾರತ ಸರ್ಕಾರದ್ದು. ಅವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ದೇರ್ ಇಸ್ ಅ ಸ್ಟಡಿ, ಒಂದು ಸ್ಟಡಿ ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಎಡಿ 180 ಇಂದ ಹಿಡ್ಕೊಂಡು ಇಲ್ಲಿವರೆಗೂ 1750 ವರೆಗೂ ಭಾರತದ ಆರ್ಥಿಕತೆ ರಫ್ತುಗಳು ಹೆಂಗಿತ್ತು ಅಂತ ಹೇಳಿ, ವಿದೇಶ ಜೊತೆಗೆ ಇಂಟರ್ನ್ಯಾಷನಲ್ ಟ್ರೇಡ್ ಹೆಂಗಿತ್ತು ಅಂತ ಹೇಳಿ, ಅರೌಂಡ್ 35% ಅಂದ್ರೆ ಏನ್ ವಿಶ್ವದೊಳಗೆ ಏನ್ ವ್ಯಾಪಾರ ನಡೀತಿತ್ತು ಅದ್ರ 35ರಷ್ಟು ವ್ಯಾಪಾರ ಭಾರತದಿಂದ ನಡೀತಿತ್ತು ಅಂತ. ಅಂದ್ರೆ ಭಾರತ ಅಷ್ಟು ಏನು ಪ್ರಾಸ್ಪಿರಿಟಿ ಹೊಂದಿತ್ತು ಅಂತ ಹೇಳ್ಬೋದು. ಅಂದ್ರೆ ನೆಟ್ ಎಕ್ಸ್ಪೋರ್ಟ್ಸ್ ಏನ್ ತರಿಸ್ಕೊಡ್ತಾ ಇದೆ, ನಾವು ಏನ್ ರಫ್ತು ಮಾಡ್ತಾ ಇದೀವಿ ಮತ್ತೆ ಆಮದು ಎಷ್ಟು ಮಾಡ್ಕೊಳ್ತಾ ಇದೀವಿ, ಅದ್ರ ನಡುವೆ ಇರತಕ್ಕಂತ ವ್ಯತ್ಯಾಸ, ಅದನ್ನ ನಾವೇನ್ ಕರಿತೀವಿ? ನಿವ್ವಳ ರಫ್ತುಗಳು ಅಂತ ಕರಿತೀವಿ. ಸೊ ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದ ಒಳಗಡೆ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಕರಿತೀವಿ. ಮುಂದಿನದಾಗಿ ನೆಟ್ ಡೊಮೆಸ್ಟಿಕ್ ಪ್ರೊಡಕ್ಷನ್. ನೆಟ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಏನು, ಒಂದು GDP ಅನ್ನ ಕಂಡು ಹಿಡ್ಕೊಂತೀವಿ, ಆ GDP ಇಂದ ನಾವು ಸವಕಳಿ ವೆಚ್ಚವನ್ನ ತೆಗೆದಿವಿ ಅಂತ ಹೇಳಿದ್ರೆ ನಿವ್ವಳ ದೇಶೀಯ ಉತ್ಪನ್ನ ಸಿಗತ್ತೆ. ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿಯ ವೆಚ್ಚವನ್ನ ಕಳೆದು ಉಳಿಯುವ ಮೊತ್ತವನ್ನ ನಾವು ನಿವ್ವಳ ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಸವಕಳಿ ವೆಚ್ಚ ಅಂದ್ರೆ ಏನು? ಉದಾಹರಣೆಗೆ ಒಂದು ಮಷೀನ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಹೊಲಿಗೆ ಯಂತ್ರ ಇದೆ ಮನೆಯಲ್ಲಿ. ಆ ಹೊಲಿಗೆ ಯಂತ್ರವನ್ನ ಬಳಕೆ ಮಾಡ್ತಾ ಇರ್ತೀವಿ ನಿರಂತರವಾಗಿ. ಏನೋ ಅದ್ರದ್ದು ಏನೋ ಸೂಜಿ ಮುರಿಯತ್ತೆ, ಅಥವಾ ಗಾಲಿ ಹಾಕಿರ್ತೀವಲ್ಲ, ವೀಲ್ ಇರುತ್ತಲ್ಲ, ಆ ವೀಲ್ಗೆ ಹಾಕಿರ್ತಕ್ಕಂಥ ದಾರ ಕಟ್ಟಾಗತ್ತೆ, ಅಥವಾ ಅದಕ್ಕೆ ಪದೇ ಪದೇ ಆಯಿಲ್ ನ ಹಾಕ್ಬೇಕಾಗತ್ತೆ. ಇವುಗಳಿಗೆ ಒಂದಿಷ್ಟು ಎಕ್ಸ್ಟ್ರಾ ವೆಚ್ಚಗಳನ್ನ ಮಾಡ್ಬೇಕಾಗತ್ತಲ್ಲ, ವಿಯರ್ ಅಂಡ್ ಟಿಯರ್ ಅಂತ ಹೇಳ್ತೀವಿ. ಅಂದ್ರೆ ನಶಿಸುತ್ತೆ ಅಥವಾ ಕೆಲವು ಸಾರಿ ಸ್ವಲ್ಪ ಮಟ್ಟಿಗೆ ರಿಪೇರಿಗೆ ಒಳಗಾಗತ್ತೆ. ಆವಾಗ ಅಂತವುಗಳನ್ನ ಸರಿ ಮಾಡೋದಕ್ಕೆ ನಾವು ಕೆಲವೊಂದಿಷ್ಟು ವೆಚ್ಚಗಳನ್ನ ಹೊರಬೇಕಾಗತ್ತೆ. ಅದನ್ನ ನಾವೇನಂತ ಹೇಳ್ಬೋದು? ಡೆಪ್ರಿಸಿಯೇಷನ್ ಕಾಸ್ಟ್ ಅಂತ ಹೇಳ್ತೀವಿ, ರೈಟ್? ಸೊ ಒಟ್ಟು ದೇಶೀಯ ಉತ್ಪನ್ನದಿಂದ ಸವಕಳಿಯ ವೆಚ್ಚವನ್ನ ನೀವು ತೆಗೆದ್ರೆ, ಉದಾಹರಣೆಗೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ನಡೀತಾ ಇದೆ, ಒಂದು ವರ್ಷದ ಅವಧಿಯಲ್ಲಿ 1 ಲಕ್ಷ ರೂಪಾಯಿ ಇನ್ಕಮ್ ಬಂದಿದೆ ಅವರಿಗೆ. ಆ 1 ಲಕ್ಷ ಇನ್ಕಮ್ ದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರಲ್ಲಿ ಒಂದಿಷ್ಟು ಮಷಿನ್ಗಳು ಹಾಳಾಗಿದೆ. ಆ ಮಷಿನ್ಗಳ ರಿಪೇರಿಗೆ ಒಂದು 5,000 ರೂಪಾಯಿ ಖರ್ಚು ಮಾಡ್ಬೇಕಾಗಿದೆ, ರೈಟ್? ಆ 5,000 ರೂಪಾಯಿ ಇದೆ ಅಲ್ಲ, ಅದನ್ನ ನಾವೇನಂತ ಕರಿತೀವಿ? ಡೆಪ್ರಿಸಿಯೇಷನ್ ಕಾಸ್ಟ್ ಅಂತ ಕರಿತೀವಿ, ರೈಟ್? ಸೊ ಒಟ್ಟು ದೇಶೀಯ ಉತ್ಪನ್ನದಿಂದ ನಾವು ಸವಕಳಿಯ ವೆಚ್ಚವನ್ನ ಕಳೆದ್ವಿ ಅಂತ ಹೇಳಿದ್ರೆ ನಮ್ಗೇನ್ ಸಿಗತ್ತೆ? ನಿವ್ವಳ ದೇಶೀಯ ಉತ್ಪನ್ನ ಸಿಗತ್ತೆ. ಸೊ ಈಗ ನಾವು ಉತ್ಪನ್ನದ ದೃಷ್ಟಿಯಿಂದಾನೇ ಲೆಕ್ಕಾಚಾರ ಮಾಡ್ತಾ ಹೋಗ್ತಾ ಇದ್ದೀವಿ. ಮುಂದಿನದಾಗಿ ಒಂದು ಒಟ್ಟು ದೇಶೀಯ ಉತ್ಪನ್ನ ನೋಡಿದ್ವಿ, ನಿವ್ವಳ ದೇಶೀಯ ಉತ್ಪನ್ನ ನೋಡಿದ್ವಿ. ಮೂರನೇದಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ನೋಡೋಣ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಏನು? ಈಗ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯಕ್ಕೆ ನಿವ್ವಳ ವಿದೇಶಿ ಗಳಿಕೆಯ ಮೊತ್ತವನ್ನು ಸೇರಿಸಿದರೆ ಅದನ್ನು ನಾವು ರಾಷ್ಟ್ರೀಯ ಉತ್ಪನ್ನ ಎನ್ನುತ್ತೇವೆ. ಇಲ್ಲಿ ಲಿಟಲ್ ಬಿಟ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸಾರಿ. ಇಲ್ಲಿ GNP ಈಸ್ ಈಕ್ವಲ್ ಟು GDP ಅಂದ್ರೆ ನಿಮಗೆ ಗೊತ್ತು, GDP ಅಂದ್ರೆ C+I+G+ ನೆಟ್ ಎಕ್ಸ್. GDP ಪ್ಲಸ್ ಏನ್ ಮಾಡ್ಬೋದು? R-P ಅಂತ ಹೇಳ್ತೀವಿ. R-P ಅಂತ ಹೇಳಿದ್ರೆ ವಿದೇಶದಿಂದ ಬಂದಂತ ಸ್ವೀಕೃತಿಗಳು ಮತ್ತು ವಿದೇಶಕ್ಕೆ ನಾವು ಮಾಡಿರ್ತಕ್ಕಂಥ ಪಾವತಿಗಳು, ರೈಟ್? ಈ ಸ್ವೀಕೃತಿ ಪಾವತಿ ಅಂತ ಹೇಳಿದಾಗ ಬೇಸಿಕಲಿ ಸರಕು ಸೇವೆಗಳನ್ನ ರಫ್ತು ವಿನಿಮಯ ಮಾಡಿಕೊಂಡಾಗ ಬರ್ತಕ್ಕಂಥದ್ದು ನಿವ್ವಳ ರಫ್ತು ಅಂತ ಕರಿತೀವಿ. ಸ್ವೀಕೃತಿಗಳಂತ ಹೇಳಿದಾಗ ಸೇವೆಗಳನ್ನ ಅಥವಾ ಇತರೆ ಒಂದು ಸರ್ವಿಸಸ್ ನ ಬೇರೆ ದೇಶಕ್ಕೆ ಪ್ರೊವೈಡ್ ಮಾಡಿದಾಗ, ರೈಟ್? ಅಥವಾ ಬೇರೆ ದೇಶದವ್ರು ನಮ್ಗೆ ಪ್ರೊವೈಡ್ ಮಾಡಿದಾಗ ಬರ್ತಕ್ಕಂಥ ಆದಾಯಗಳು. ಫಾರ್ ಎಕ್ಸಾಂಪಲ್, ಸಪೋಸ್ ಭಾರತದಿಂದ ಒಬ್ರು ಡಾಕ್ಟರ್, ಭಾರತದಿಂದ ಒಬ್ರು ಡಾಕ್ಟರ್ USA ಗೆ ಹೋದ್ರು.
USA ಅಲ್ಲಿ ಒಂದ್ 2-3 ದಿನ ನಿಂತು ಕೆಲಸ ಮಾಡಿದ್ರು. ಅವ್ರಿಗೆ ಅಲ್ಲಿ ಒಂದ್ 2 ಲಕ್ಷ ರೂಪಾಯಿ, ನಾನು ರೂಪಾಯಿಗಳಲ್ಲಿ ಹೇಳ್ತೀನಿ, ಡಾಲರ್ದಲ್ಲಿ ಹೇಳೋದಿಲ್ಲ, 2 ಲಕ್ಷ ರೂಪಾಯಿ ಸಿಕ್ತು ಅಂತ ಇಟ್ಕೊಳ್ಳಿ. ಅದೇ ರೀತಿ ಅಮೆರಿಕಾದಿಂದ ಒಬ್ರು ಲಾಯರ್ ಭಾರತಕ್ಕೆ ಬಂದಿದ್ರು, ಅವರು ಕೆಲಸ ಮಾಡಿದ್ರು. ಅವ್ರಿಗೆ ನಾವೇನ್ ಮಾಡಿದ್ವಿ ಭಾರತೀಯರು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಕೊಟ್ವಿ. ಅವ್ರಿಗೆ ಎಷ್ಟು ಆದಾಯ ಹೋಯ್ತು? 1 ಲಕ್ಷ. ಅಂದ್ರೆ ನಮಗೇನ್ ಬಂತಲ್ಲ ಇದು, ಇದನ್ನ ನಾವು ಸ್ವೀಕೃತಿ ಅಂತ ಕರಿತೀವಿ, ರಿಸಿಪ್ಟ್ಸ್ ಅಂತ ಕರಿತೀವಿ. ಆರ್ ಅಂತ ಹೇಳಿದ್ರೆ ರಿಸಿಪ್ಟ್ಸ್ ಅಂತ ಹೇಳ್ತೀವಿ. ಪಿ ಅಂತ ಹೇಳಿದ್ರೆ ಪಾವತಿ, ಪೇಮೆಂಟ್ಸ್. ನಾವೇನ್ ಕೊಟ್ಟಿವಲ್ಲ ಅದು. ನಾವೆಷ್ಟು ಕೊಟ್ಟಿವಿ? 1 ಲಕ್ಷ ಕೊಟ್ಟಿವಿ. ಸೊ 1 ಲಕ್ಷ ಅವ್ರು ತಗೊಂಡೋದ್ರು, ನಮ್ಗೆ 2 ಲಕ್ಷ ಸಿಕ್ತು. ಸೊ ಈಗ ಇನ್ ಬಿಟ್ವೀನ್ ಡಿಫ್ರೆನ್ಸ್ ಏನಿದೆ 1 ಲಕ್ಷ, ಅದನ್ನೇನ್ ಕರಿತೀವಿ? ನೆಟ್ ರಿಸಿಪ್ಟ್ಸ್ ಅಂತ ಕರಿತೀವಿ, ನಿವ್ವಳ ಗಳಿಕೆ ಅಂತ ಕರಿತೀವಿ. ನಿವ್ವಳ ಗಳಿಕೆ ಇಲ್ಲ. ಈ ಆರ್ ಮೈನಸ್ ಪೇ ಏನಿದೆ ಇದನ್ನ ನಾವೇನಂತ ಹೇಳ್ಬೋದು? ನೆಟ್ ರಿಸಿಪ್ಟ್ಸ್ ಅಂತ ಹೇಳ್ಬೋದು. ನೆಟ್ ರಿಸಿಪ್ಟ್ಸ್ ಎಲ್ಲಿಂದ? ಫ್ರಾಮ್ ಅಬ್ರಾಡ್, ವಿದೇಶದಿಂದ ಬಂದಂತಹ ನಿವ್ವಳ ಗಳಿಕೆ ಅಂತ ಹೇಳ್ಬೋದು. ರೈಟ್. ಸೊ ಹಂಗಂದ್ರೆ ಒಟ್ಟಾರೆ ಏನ್ ಹೇಳ್ಬೋದು? GNP is equal to C plus I, ಅಂದ್ರೆ GDP ನೇ ನಾನು ಬರಿತಾ ಇದ್ದೀನಿ ಮತ್ತೆ ಇಲ್ಲಿ, C plus I plus G plus net X, ಅಂದ್ರೆ ಇದು ನೆಟ್ X plus R minus P, ಅಂದ್ರೆ ನೆಟ್ ರಿಸಿಪ್ಟ್ಸ್ ಅಂತ ಹೇಳ್ತೀವಿ. R minus P ಅಂದ್ರೆ ಏನು? ನೆಟ್ ರಿಸಿಪ್ಟ್ಸ್. ಸೊ ಇದನ್ನ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? ರಾಷ್ಟ್ರೀಯ ವರಮಾನ ಸಿಗತ್ತೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಸಿಗತ್ತೆ. ರೈಟ್. ಸೊ GNP is equal to nothing but ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಶದವರು ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡಿ ಪಡೆದಂತ ಆದಾಯ. ರೈಟ್. ಅದೇ ರೀತಿ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಕೆಲಸ ಮಾಡಿ ಪಡೆದಂತ ಸರ್ವಿಸ್ ಅನ್ನು ಕೊಟ್ಟು ಪಡೆದಂತ ಆದಾಯವನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಅದಕ್ಕೆ ಇದನ್ನ ಸರಳವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆರ್ ಮೈನಸ್ ಪಿ ಅನ್ನೋದು ಏನಿದೆ, what we can say is it is the net income earned by the nationals of a country. Okay, that is the difference between income received from abroad and income paid to foreigners. ಅಂದ್ರೆ ವಿದೇಶದಿಂದ ಪಡೆದಿರತಕ್ಕಂತ ಆದಾಯ ಆರ್ ಏನಿದೆ, ರಿಸಿಪ್ಟ್ ಸ್ವೀಕೃತಿಗಳು, ಮೈನಸ್ ನಾವು ವಿದೇಶಿಗರಿಗೆ ಕೊಟ್ಟಿರ್ತಕ್ಕಂತ ಒಂದು ಹಣ ಅಥವಾ ಪೇಮೆಂಟ್ಸ್ ಏನಿದೆ, ಪಾವತಿಗಳು, ಅದನ್ನ ಕಂಡುಹಿಡ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಗೆ ನಿವ್ವಳ ಸ್ವೀಕೃತಿಗಳು ಸಿಗುತ್ತೆ. ಸೊ this is about gross national product. So gross national product ನೋಡ್ರಿ, GDP ಮತ್ತು GNP ಗೆ ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. GNP ಮತ್ತು GDP ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ GDP ಅಂತ ಹೇಳಿದಾಗ GDP is equal to C plus I plus G plus net X. ಸೊ ಇಲ್ಲಿದೆ C plus I plus G plus net X. ಸೊ GNP ಅಂತ ಹೇಳಿದಾಗ what we mean? GDP plus X minus M plus R minus P. ರೈಟ್. R minus P ಇದನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಏನ್ ಸಿಗತ್ತೆ? ನಮ್ಗೆ GNP ಸಿಗತ್ತೆ. ಸೊ ಇದು ಒಟ್ಟು ದೇಶದ ಒಂದು ಜನ ಏನಿದ್ದಾರೆ ಅವರು ವಿದೇಶದಿಂದ ಗಳಿಸಿರ್ತಕ್ಕಂಥ ಆದಾಯವನ್ನ, ನಿವ್ವಳ ಆದಾಯವನ್ನ ಇಲ್ಲಿ ಕೂಡಿಸ್ತೀವಿ. ರೈಟ್. ಇದನ್ನ ನಾವು ವಾಟ್ ವಿ ಕಾಲ್, ಸರಳವಾಗಿ ಬರೋಣ, C plus I plus G plus net X ಅಂದ್ರೆ X minus M, net X plus R minus P. ಸೊ ಈ ಒಂದು ಫಾರ್ಮುಲಾ ಮೂಲಕ ವಾಟ್ ವಿ ಕ್ಯಾನ್ ಡೂ ಇಸ್ GNP ಅನ್ನ ಕಂಡುಹಿಡಿಬಹುದು. ಇನ್ನು ಮುಂದಿಂದಾಗಿ GNP ಅನ್ನ ಕಂಡುಹಿಡಿದ ಮೇಲೆ, ಈಗ GDP ಆದ್ಮೇಲೆ ಯಾವ ರೀತಿ NDP ಅನ್ನ ಕಂಡುಹಿಡಿದ್ವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆದ್ಮೇಲೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನ ಕಂಡುಹಿಡಿದ್ವಿ. ಹಾಗೆ GNP ಆದ್ಮೇಲೆ ಏನ್ ಮಾಡ್ತಾ ಇದೀವಿ? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಆದ್ಮೇಲೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನ ಕಂಡುಹಿಡಿತಾ ಇದ್ವಿ. ಏನ್ ಮಾಡ್ಬೇಕೀಗ? ಸರಳವಾಗಿ GDP ಯಲ್ಲಿ ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡಿದ್ರು ಹಾಗೆ ಇಲ್ಲೂ ಕೂಡ ಲೆಕ್ಕಾಚಾರ ಮಾಡ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು GNP ಮೈನಸ್ ಡೆಪ್ರಿಸಿಯೇಷನ್ ಕಾಸ್ಟ್. ಸವಕಳಿ ವೆಚ್ಚವನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನದಿಂದ ತೆಗೆದ್ರೆ ಏನ್ ಸಿಗತ್ತೆ? ನಮಗೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಸಿಗತ್ತೆ. ಇಲ್ಲಿವರೆಗೂ ನಾವು GDP, NDP, GNP ಮತ್ತು NNP ಏನ್ ನೋಡಿದೀವಲ್ಲ, ಈ 4 ಕಾನ್ಸೆಪ್ಟ್ಸ್ ಯಾವ್ದು ನೋಡಿದೀವಿ? ಫಸ್ಟ್ ಗೆ GDP, NDP, ಮೂರನೇದು GNP, ಈಗ ಯಾವ್ದು ನೋಡ್ತಾ ಇದೀವಿ? NNP. ಈ 4 ಕಾನ್ಸೆಪ್ಟ್ಸ್ ನ ಈಗ ನಾವು ಮಾರುಕಟ್ಟೆಯ ಬೆಲೆ ಆಧಾರದಲ್ಲಿ, ಅಂದ್ರೆ ಮಾರ್ಕೆಟ್ ಒಳಗೆ ಏನು ಉತ್ಪಾದನಾಂಗಗಳ ಅಥವಾ ಉತ್ಪನ್ನದ ಬೆಲೆ ಏನಿದೆ ಅವುಗಳ ಆಧಾರದ ಮೇಲೆ ನೋಡ್ತಾ ಬಂದ್ವಿ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು. ಈಗ ರಾಷ್ಟ್ರೀಯ ವರಮಾನವನ್ನ ಹೇಗ್ ಲೆಕ್ಕಾಚಾರ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ.
ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ವಿ ಡೂ ಇಸ್ ವಿ ಯೂಸ್ ದಿಸ್ ಮೆಥಡ್. ಈ ಪದ್ಧತಿಯನ್ನ ಯೂಸ್ ಮಾಡ್ತೀವಿ. ಯಾವ್ದು? ನ್ಯಾಷನಲ್ ಇನ್ಕಮ್ ಅಟ್ ಫ್ಯಾಕ್ಟರ್ ಕಾಸ್ಟ್. ಉತ್ಪಾದನಾಂಗಗಳ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯವನ್ನ ನಾವು ಕಂಡು ಹಿಡಿದ್ವಿ ಅಂತ ಹೇಳಿದ್ರೆ ಏನ್ ಸಿಗತ್ತೆ ನಮ್ಗೆ? ವಾಟ್ ವಿ ಗೆಟ್ ಇಸ್ ನ್ಯಾಷನಲ್ ಇನ್ಕಮ್. ಅದನ್ನ ನಾವು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಈಗ ನ್ಯಾಷನಲ್ ಇನ್ಕಮ್ ಹೆಂಗ್ ಕಂಡು ಹಿಡಿತೀವಿ? ನೆಟ್ ನ್ಯಾಷನಲ್ ಪ್ರಾಡಕ್ಟ್ at market prices, right? Market prices, net national product at market prices minus indirect taxes plus subsidies. Right? ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಮೂಲಕ ಎಲ್ಲ ಉತ್ಪಾದನಾಂಗಗಳ ಮಾಲೀಕರು ಗಳಿಸುವ ನಿವ್ವಳ ಆದಾಯ. ಎಲ್ಲ ಉತ್ಪಾದನಾಂಗಗಳು ಏನಿದೆ ಆ ಉತ್ಪಾದನಾಂಗಗಳಿಗೆ ಬರ್ತಕ್ಕಂಥ ಆದಾಯ ಅಂತ ಹೇಳ್ಬೋದು. ರೈಟ್? ಸರಳವಾಗಿ ಎಲ್ಲ ಉತ್ಪಾದನಾಂಗಗಳಿಗೆ ಬರ್ತಕ್ಕಂಥ ಒಟ್ಟು ಆದಾಯವನ್ನ ನಾವು ನ್ಯಾಷನಲ್ ಇನ್ಕಮ್ ಅಂತ ಕರಿಬಹುದು. ಸೊ ಆ ನ್ಯಾಷನಲ್ ಇನ್ಕಮ್ ನ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀವಿ? ಈಗ ಹಿಂದಿನ ಒಂದು ಎಕ್ಸಾಂಪಲ್ ದಲ್ಲಿ ನಾವು ಏನ್ ನೋಡಿದ್ವಿ? ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸಸ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ, GNP ಮೈನಸ್ ಡೆಪ್ರಿಸಿಯೇಷನ್ ಕಾಸ್ಟ್. ಸೊ ಈ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಕಂಡು ಹಿಡಿದ್ರೆ ನಾವು ರಾಷ್ಟ್ರೀಯ ವರಮಾನ ಕಂಡು ಹಿಡಿಯೋದು ಈಸಿ ಆಗುತ್ತೆ. ಯಾಕಂದ್ರೆ ರಾಷ್ಟ್ರೀಯ ವರಮಾನವನ್ನ ಕಂಡು ಹಿಡಿಬೇಕು ಅಂದ್ರೆ ಈ ಕೆಳಗಿನ ಸೂತ್ರವನ್ನ ಬಳಸ್ತೀವಿ. ಏನಿದು ಸೂತ್ರ? ನೆಟ್ ನ್ಯಾಷನಲ್ ಪ್ರಾಡಕ್ಟ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಅನ್ನ ಕಡಿತೀವಿ. ಅಂದ್ರೆ ಪರೋಕ್ಷ ತೆರಿಗೆಗಳು ಏನ್ ಜನ ಅಥವಾ ಉತ್ಪಾದನಾಂಗಗಳ ಮಾಲೀಕರು ಸರ್ಕಾರಕ್ಕೆ ಪರೋಕ್ಷವಾಗಿ ತೆರಿಗೆಗಳನ್ನ ಕಟ್ತಾರೋ ಅವುಗಳನ್ನ ಕಳಿತೀವಿ. ಸೊ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಮೈನಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಕಳಿತೀವಿ. ಅದ್ರ ಜೊತೆಗೆ ಕಳೆದ ಮೇಲೆ ಏನ್ ಉಳಿಯುತ್ತೋ ಅದಕ್ಕೆ ಏನ್ ಕೂಡಿಸ್ತೀವಪ್ಪ ಅಂತ ಹೇಳಿದ್ರೆ ಸಬ್ಸಿಡೀಸ್, ಸಹಾಯಧನಗಳನ್ನ ಕೂಡಿಸ್ತೀವಿ. ರೈಟ್? ಅವಾಗ ನಮ್ಗೆ ಏನ್ ಸಿಗತ್ತೆ? ರಾಷ್ಟ್ರೀಯ ವರಮಾನ ಸಿಗತ್ತೆ. ಸೊ ನ್ಯಾಷನಲ್ ಇನ್ಕಮ್ ನ ಕಂಡು ಹಿಡಿಬೇಕು ಅಂತ ಹೇಳಿದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಪರೋಕ್ಷ ತೆರಿಗೆಗಳನ್ನ ಕಳಿತೀವಿ, ಸಹಾಯಧನಗಳನ್ನ ಕೂಡಿಸ್ತೀವಿ. ಆವಾಗ ನಮ್ಗೆ ಏನ್ ಸಿಗತ್ತೆ? ರಾಷ್ಟ್ರೀಯ ಆದಾಯ ಗೊತ್ತಾಗುತ್ತೆ. ರೈಟ್? ಮುಂದಿನದಾಗಿ ಪರ್ಸನಲ್ ಇನ್ಕಮ್. ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರ ವೈಯಕ್ತಿಕ ಆದಾಯ ಎಷ್ಟಿದೆ? ರಾಷ್ಟ್ರೀಯ ಆದಾಯವನ್ನ ಕಂಡು ಹಿಡ್ಕೊಂಡಿವಿ. ಓಕೆ, ನಮ್ಮ ದೇಶದ ರಾಷ್ಟ್ರೀಯ ಆದಾಯ ಎಷ್ಟಿದೆ? 1,00,000 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ರೈಟ್? ಎಷ್ಟು? 1 lakh crore ಇದೆ ಅಂತ ಇಟ್ಕೊಳ್ಳಿ. 1,00,000 ಕೋಟಿ ಆದಾಯ ಇದೆ ನಮ್ಮ ದೇಶದ್ದು. ಇದ್ರೊಳಗೆ ಈ ಆದಾಯದಿಂದ ಜನರ ವೈಯಕ್ತಿಕ ಆದಾಯ ಅಂದ್ರೆ ನಮ್ಮ ದೇಶದೊಳಗೆ ಇರ್ತಕ್ಕಂಥ ಎಲ್ಲ ಜನರಿಗೆ ಎಷ್ಟು ಆದಾಯ ಸಿಗ್ತಾ ಇದೆ? ವೈಯಕ್ತಿಕ ಆದಾಯ. ರೈಟ್? ಎಷ್ಟು ಸಿಗ್ತಾ ಇದೆ? ಲೆಟಸ್ ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದ ಎಲ್ಲಾ ವ್ಯಕ್ತಿಗಳು ಪಡೆಯುವ ಆದಾಯದ ಒಟ್ಟು ಮೊತ್ತವನ್ನು, ಉದಾಹರಣೆಗೆ ಒಂದು ದೇಶದ 10 ಜನ ಇದ್ದಾರೆ, ಈ 1,00,000 ರೂಪಾಯಿ ಸಿಂಪಲ್ ಎಕ್ಸಾಂಪಲ್ ತಗೋಣ. ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಆದಾಯ ಎಷ್ಟು ಬಂದಿದೆ? 1,00,000 ರೂಪಾಯಿ ಬಂದಿದೆ. ದೇಶದೊಳಗೆ ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ. ಈ 10 ಜನರಿಗೆ ಎಷ್ಟು ಆದಾಯ ಸಿಗ್ತಾ ಇದೆ? ಕಂಪ್ಲೀಟ್ ಆಗಿ 1,00,000 ರೂಪಾಯಿ ಎಲ್ಲ ಸಿಗೋದಿಲ್ಲ. ಹಾಗಾದ್ರೆ ಎಷ್ಟು ಸಿಗ್ತಾ ಇದೆ ಅವರಿಗೆ? 70,000 ಸಿಗ್ಬೋದು, 50,000 ಸಿಗ್ಬೋದು, 60,000 ಸಿಗ್ಬೋದು. ಯಾಕೆ ಅಷ್ಟು ಕಡಿಮೆ ಸಿಗುತ್ತೆ? 1,00,000 ಎಲ್ಲ ಸಿಗಬೇಕಲ್ಲ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಯಾಕಂದ್ರೆ ಈ ಸೂತ್ರದ ಪ್ರಕಾರ ನೋಡೋಣ ಎಷ್ಟು ಸಿಗತ್ತೆ. ವೈಯಕ್ತಿಕ ಆದಾಯ, ಪರ್ಸನಲ್ ಇನ್ಕಮ್, ವೈಯಕ್ತಿಕ ಆದಾಯ, ಓಕೆ, ವೈಯಕ್ತಿಕ ಆದಾಯ ಇಸ್ ಈಕ್ವಲ್ ಟು ರಾಷ್ಟ್ರೀಯ ಆದಾಯ ಹಿಂಗ್ ಕಂಡು ಹಿಡಿದುಕೊಂಡಿದ್ದೀವಲ್ಲ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸಸ್ ಮೈನಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಪ್ಲಸ್ ಸಬ್ಸಿಡೀಸ್. ಸೊ ರಾಷ್ಟ್ರೀಯ ಆದಾಯ ಮೈನಸ್ ಅದರೊಳಗಿಂದ ಏನ್ ಮಾಡ್ಬೇಕು? ರಾಷ್ಟ್ರೀಯ ಆದಾಯದೊಳಗಿಂದ ಅಂತ ಹೇಳಿದ್ರೆ ಕಂಪನಿ ತೆರಿಗೆಗಳನ್ನ ತೆಗಿಬೇಕು. ಕಂಪನಿ ತೆರಿಗೆಗಳನ್ನ ಮೈನಸ್ ಮಾಡಬೇಕು. ಕಂಪನಿ ತೆರಿಗೆಗಳನ್ನ ಅಷ್ಟೇ ಅಲ್ಲದೆ ಹಂಚಿಕೆಯಾಗದ ಕಂಪನಿ ಲಾಭ ಅದನ್ನು ಕೂಡ ಮೈನಸ್ ಮಾಡಬೇಕು. ಅಂದ್ರೆ ಒಂದು ಕಂಪನಿಯಲ್ಲಿ ಅದು ಲಾಭ ಪಡೆದಿರುತ್ತೆ, ಅದನ್ನ ಹಂಚಿಕೆ ಮಾಡಿರೋದಿಲ್ಲ, ಆ ಲಾಭವನ್ನ ಮೈನಸ್ ಮಾಡ್ಬೇಕು ರಾಷ್ಟ್ರೀಯ. ಅದ್ರ ಜೊತೆಗೆ ಸಾಮಾಜಿಕ ಭದ್ರತಾ ಕೊಡುಗೆಗಳು ಅಂತ ಹೇಳಿದ್ರೆ ಸೋಷಿಯಲ್ ಕಾಂಟ್ರಿಬ್ಯೂಷನ್. ಈಗ ಎಂಪ್ಲಾಯೀಸ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಪ್ಲೀಸ್ ಯಾರೋ ಮ್ಯೂಟ್ ಮಾಡ್ಕೊಟ್ರಿ. ಅಕ್ಷತಾ ಮ್ಯೂಟ್ ಮಾಡ್ರಿ.
ಸಾಮಾಜಿಕ ಭದ್ರತಾ ಕೊಡುಗೆಗಳೇನಿದೆ ಅದನ್ನು ಕೂಡ ನಾವು ಮೈನಸ್ ಮಾಡಬೇಕು. ಸೊ ಸೋಷಿಯಲ್ ಸೆಕ್ಯೂರಿಟಿಗೆ, ಸಾಮಾಜಿಕ ಭದ್ರತೆಗಾಗಿ ನಾವೆಲ್ಲೋ ಹಣವನ್ನ ಠೇವಣಿ ರೂಪದಲ್ಲೋ ಅಥವಾ ಎದಕ್ಕೋ ಇಟ್ಟಿರ್ತೀವಿ, ರೈಟ್, ಹೂಡಿಕೆ ಮಾಡಿರ್ತೀವಿ, ಅವುಗಳನ್ನ ಮೈನಸ್ ಮಾಡ್ಬೇಕು. ಮೂರನೇದಾಗಿ ಒಂದನ್ನು ಮಾತ್ರ ಕೂಡಿಸ್ಬೇಕು, ಏನದು? ವರ್ಗಾವಣೆ ಪಾವತಿಗಳು. ಸೊ ಇಲ್ಲಿ 3 ಮೈನಸ್ ಮಾಡ್ತಾ ಇದೀವಿ. ಒಂದು ಕಂಪನಿ ತೆರಿಗೆ, ಎರಡನೇದು ಹಂಚಿಕೆಯಾಗದ ಕಂಪನಿ ಲಾಭ, ಮೂರನೇದು ಸಾಮಾಜಿಕ ಭದ್ರತಾ ಕೊಡುಗೆಗಳು. ಈ 3 ರಾಷ್ಟ್ರೀಯ ವರಮಾನದಿಂದ ಕಡಿತಾ ಇದೀವಿ. ಇದಕ್ಕೆ ಏನ್ ಕೂಡಿಸ್ತಾ ಇದೀವಿ ಅಂತ ಹೇಳಿದ್ರೆ ವರ್ಗಾವಣೆ ಪಾವತಿಗಳು. ವರ್ಗಾವಣೆ ಪಾವತಿಗಳು ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಈ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಹೇಳಿದ್ರೆ ಸರ್ಕಾರವು ತನ್ನ ದೇಶದಲ್ಲಿರ್ತಕ್ಕಂತ ಜನರಿಗೆ ಕೊಡ್ತಕ್ಕಂತ ಒಂದು ಏನು ಹಣ ಅಂತ ಹೇಳ್ತೀವಿ, ಅಥವಾ ಪಾವತಿಗಳು ಅಂತ ಹೇಳ್ತೀವಿ. ಹೆಂಗಪ್ಪ, ಈಗ ನಮ್ಮಲ್ಲಿ ವಿಧವಾ ವೇತನಗಳನ್ನ ಕೊಡ್ತಾರೆ, ರೈಟ್, ವೃದ್ಧಾಪ್ಯ ವೇತನಗಳನ್ನ ಕೊಡ್ತಾರೆ, ಅಂಗವಿಕಲರಿಗೆ ವೇತನಗಳನ್ನ ಕೊಡ್ತಾರೆ. ಸೊ ಇವೆಲ್ಲ ಏನಿದೆ ಇವುಗಳನ್ನ ವರ್ಗಾವಣೆ ಪಾವತಿಗಳು ಅಂತ ಹೇಳ್ತೀವಿ. ಸೊ ಒಟ್ಟು ರಾಷ್ಟ್ರೀಯ ಆದಾಯದಿಂದ ಕಂಪನಿಯ ತೆರಿಗೆ, ಕಂಪನಿಯ ಹಂಚಿಕೆಯಾಗದ ಕಂಪನಿಯ ಲಾಭ ಮತ್ತು ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನ ಕಳೆದು ವರ್ಗಾವಣೆ ಪಾವತಿಗಳನ್ನ ಕೂಡಿಸಿದ್ವಿ ಅಂತ ಹೇಳಿದ್ರೆ ನಮಗೆ ವೈಯಕ್ತಿಕ ಆದಾಯ, ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಆದಾಯ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಮೇಲಿನ ಉದಾಹರಣೆಯಲ್ಲಿ ನೋಡೋಣ. ಈಗ ಏನ್ ಹೇಳಿದ್ರೆ ನನ್ನ ದೇಶದಲ್ಲಿ 10 ಜನ ಇದ್ದಾರೆ. ಸೊ ಈ ಕಂಪನಿಯ ವಿತರಣೆ ಕಂಪನಿ ಹಂಚಿಕೆಯಾಗದ ಕಂಪನಿಯ ಲಾಭ, ಕಂಪನಿ ತೆರಿಗೆ, ಭದ್ರತಾ ಕೊಡುಗೆಗಳು, ಇವು ಸುಮಾರು ಒಂದು 20,000 ರೂಪಾಯಿ ಇದೆ ಅಂತ ಹೇಳಿ, ರೈಟ್. ಈ 20,000ವನ್ನ ಈ 1 ಲಕ್ಷ ರೂಪಾಯಿದಿಂದ ತೆಗೆದ್ವಿ ಅಂತ ಹೇಳಿದ್ರೆ ಎಷ್ಟು ಉಳಿತು? 80,000. ಈ 10 ಜನರಿಗೆ ಈಗ ಟೋಟಲ್ ಎಷ್ಟು ಉಳಿತಾ ಇದೆ? 80,000. ಸೊ ಇದನ್ನ ನಾವೇನಂತ ಕರಿತೀವಿ? ಪರ್ಸನಲ್ ಇನ್ಕಮ್ ಅಂತ ಕರಿತೀವಿ. ವ್ಯಕ್ತಿಯ ಆದಾಯ ಅಲ್ಲ, ತಲಾ ಆದಾಯ ಅಲ್ಲ, ಇದು ಪರ್ಸನಲ್ ಇನ್ಕಮ್, ಒಟ್ಟು ಜನರ ಬಳಿ ಉಳಿತಕ್ಕಂತ ಹಣ, ರೈಟ್. ಮುಂದಿನದು ಡಿಸ್ಪೋಸೇಬಲ್ ಪರ್ಸನಲ್ ಇನ್ಕಮ್. ಈಗ ಅದು 80,000 ಏನ್ ಉಳಿದಿದೆ ಅದನ್ನ ಹೆಂಗ್ ಕಂಡು ಹಿಡಿತೀವಿ, ಅಥವಾ ಬೇರೆ ರೂಪದಲ್ಲಿ ಹೆಂಗ್ ಹೇಳ್ಬೋದು? ಅದನ್ನ ವಿನಿಯೋಗಿಸಬಹುದಾದಂತ ಆದಾಯ. ಈಗ ಅದೇನು 80,000 ಉಳಿದಿದೆ, ಆ 80,000ದಿಂದ ಜನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವೈಯಕ್ತಿಕ ತೆರಿಗೆಗಳನ್ನ, ಆದಾಯ ತೆರಿಗೆ ಇರಬಹುದು, ಸಂಪತ್ತಿನ ತೆರಿಗೆ ಇರಬಹುದು, ಯಾವುದೋ ಒಂದು ತೆರಿಗೆಯನ್ನ ಕಟ್ಟಬೇಕು. ಸೊ ವೈಯಕ್ತಿಕ ಆದಾಯದಿಂದ ಆ ನೇರ ತೆರಿಗೆಗಳನ್ನ ನಾವು ತೆಗೆದ್ವಿ ಅಂತ ಹೇಳಿದ್ರೆ, ಸೊ 80,000 ಏನ್ ಬಂದಿದೆ, ಅದ್ರೊಳಗಿನ ಜನ ಏನ್ ಮಾಡ್ತಾ ಇದಾರೆ, ಒಂದು 15,000 ಅಥವಾ ಒಂದು 10,000 ರೂಪಾಯಿ ನೇರ ತೆರಿಗೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಸೊ 80,000ದಿಂದ 10,000 ಹೋಯ್ತು, ಎಷ್ಟು ಉಳಿತೀಗ? 70,000. ಅಂದ್ರೆ ದೇಶದಲ್ಲಿರ್ತಕ್ಕಂಥ ಜನರ ಬಳಿ 70,000 ಉಳ್ಕೊಂಡಿದೆ. ಅದಕ್ಕೆ ವ್ಯಯ ಮಾಡೋದಕ್ಕೆ. ಇದನ್ನ ಯಾವ ರೀತಿ ವ್ಯಯ ಮಾಡ್ಬೋದು ಅವರು? ಪರ್ಸನಲ್ ಡಿಸ್ಪೋಸೇಬಲ್ ಇನ್ಕಮ್ ಗೆ ಇನ್ನೊಂದು ಫಾರ್ಮುಲಾ ಕೂಡ ಇದೆ. ಪರ್ಸನಲ್ ಡಿಸ್ಪೋಸೇಬಲ್ ಇನ್ಕಮ್ ಈಸ್ ಈಕ್ವಲ್ ಟು ಅನುಭೋಗದ ಮೇಲೆ ವ್ಯಯ ಮಾಡ್ತಾರೆ ಮತ್ತು ಉಳಿದಿದ್ದನ್ನ ಉಳಿಸ್ಕೊಂತಾರೆ. ಸೊ ಈ 70,000ದಲ್ಲಿ ಏನ್ ಮಾಡ್ಬೋದು? ಜನ ಒಂದಿಷ್ಟು ಅನುಭೋಗದ ಮೇಲೆ ವ್ಯಯ ಮಾಡಬಹುದು, ಒಂದಿಷ್ಟು ಉಳಿತಾಯ ಮಾಡ್ಕೋಬಹುದು, ರೈಟ್. ಸೊ ಇದು ಫಾರ್ಮುಲಾ ನೀವು ಬಳಕೆ ಮಾಡ್ಬೋದು ಪರ್ಸನಲ್ ಡಿಸ್ಪೋಸೇಬಲ್ ಇನ್ಕಮ್ಗೆ. ಸೊ ವೈಯಕ್ತಿಕ ಆದಾಯದಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಲಾದ ನೇರ ತೆರಿಗೆಗಳನ್ನು ಕಳೆದಾಗ ಲಭ್ಯವಾಗುವ ಆದಾಯ ಅಂತ ಹೇಳ್ತೀವಿ, ರೈಟ್. ಕೊನೆಯದಾಗಿ ತಲಾ ಆದಾಯ. ತಲಾ ಆದಾಯ ಅಂದ್ರೆ ಏನು? ಒಂದು ವರ್ಷದ ಅವಧಿಯಲ್ಲಿ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಅಂತ ಕರಿತೀವಿ. ಅಂದ್ರೆ ಒಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ವರ್ಷದ ಸರಾಸರಿ ಆದಾಯ. ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ತಲಾ ಆದಾಯ ಲಭ್ಯವಾಗುತ್ತೆ. ಸೊ ಟೋಟಲ್ ನ್ಯಾಷನಲ್ ಇನ್ಕಮ್ ಎಷ್ಟಿತ್ತು ನಮ್ದು? ಸೊ ನಮ್ಮ ಅಬೌವ್ ಎಕ್ಸಾಂಪಲ್ ದಲ್ಲಿ ಐ ಥಿಂಕ್ ಇಟ್ ವಾಸ್ ಅರೌಂಡ್ 1 lakh. 1 lakh-ದಿಂದ 1 ಲಕ್ಷದಿಂದ ಎಷ್ಟು ಜನ ಇದೀವಿ ನಮ್ಮ ದೇಶದಲ್ಲಿ? ಸಾರಿ, 1 ಲಕ್ಷ ಜನ, 10 ಜನ ಇದೀವಿ. ಸೊ 10 ಜನ ಏನಾಯ್ತು ಇಲ್ಲಿ? 10 ones are 10. ಸೊ 10 ones ಒಬ್ರಿಗೆ ಎಷ್ಟು ಬಂತು? 10,000. ಸೊ ಒಬ್ಬರ ಆದಾಯ ಎಷ್ಟು? ಸರಾಸರಿ 10,000 ಅಂತ. ಅಂದ್ರೆ 10,000 ಇಂಟು 10 ಜನ ಎಷ್ಟಾಯ್ತು? 1 ಲಕ್ಷ. ಸೊ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡೋದೆ ತಲಾ ಆದಾಯ, ರೈಟ್. ಸೊ ತಲಾ ಆದಾಯ ಇಸ್ ಈಕ್ವಲ್ ಟು ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆ. ಈ ಒಂದು ಫಾರ್ಮುಲಾದಿಂದ ನಾವು ಕಂಡುಹಿಡ್ಕೋಬಹುದು. ಸೊ ಟೋಟಲ್ ಸರಳವಾಗಿ ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ಈಕ್ವಲ್ ಟು ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್. ರಾಷ್ಟ್ರೀಯ ವರಮಾನ ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಎಷ್ಟಿದೆ ಆ ವರ್ಷದಲ್ಲಿ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ಇಲ್ಲಿವರೆಗೂ ನಾವು 4 ಪರಿಕಲ್ಪನೆಗಳನ್ನ ನೋಡ್ಕೊಂಡಿದೀವಿ. ಅದರೊಳಗೆ ಮುಖ್ಯವಾಗಿ ಬರ್ತಕ್ಕಂಥ ಕೆಲವೊಂದು ಅಂಶಗಳು ಯಾವ್ದಪ್ಪ ಅಂತ ಹೇಳಿದ್ರೆ, ಅನುಭೋಗಿ ಸರಕುಗಳಂದ್ರೆ ಏನಂತ ತಿಳ್ಕೊಬೇಕು, ಬಂಡವಾಳ ಸರಕುಗಳಂದ್ರೆ ಏನು, ಮಧ್ಯಂತರ ಸರಕುಗಳಂದ್ರೆ ಏನು, ಅಂತಿಮ ಸರಕುಗಳಂದ್ರೆ ಏನು, ದಾಸ್ತಾನು ಅಂದ್ರೆ ಏನು ಮತ್ತು ಹರಿವು ಅಂದ್ರೆ ಏನು, ಸ್ಟಾಕ್ ಮತ್ತು ಫ್ಲೋ, ಸವಕಳಿ ವೆಚ್ಚ ಅಂದ್ರೆ ಏನು, ಇವುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಸೊ ML ಜಿಂಗಾನರ್ ಅವರ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ನೀವು ರೆಫರ್ ಮಾಡೋದು ಒಳ್ಳೇದು. ಅದನ್ನ ಬಿಟ್ರೆ ನೀವು
ಯು ಕ್ಯಾನ್ ರೆಫರ್ ಅದರ್ ಕನ್ನಡ ಟೆಕ್ಸ್ಟ್ ಬುಕ್ಸ್. ಕೃಷ್ಣಮೂರ್ತಿ ಅವ್ರದ್ದಿದೆ, ಕೃಷ್ಣೇಗೌಡ ಅವ್ರದ್ದಿದೆ. ಸೊ ನೀವು ರೆಫರ್ ಮಾಡಬಹುದು. ಈಗ ಮುಖ್ಯವಾಗಿ ಇವತ್ತೇನ್ ನೋಡಿದ್ವಿ, ನ್ಯಾಷನಲ್ ಇನ್ಕಮ್ ಮೀನಿಂಗ್ ನೋಡಿದ್ವಿ, ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್. ಸೊ ನ್ಯಾಷನಲ್ ಇನ್ಕಮ್ ದಲ್ಲಿ ರಾಷ್ಟ್ರೀಯ ವರಮಾನದಲ್ಲಿ ಬರ್ತಕ್ಕಂತ ಪರಿಕಲ್ಪನೆಗಳು ಅಥವಾ ಐಡೆಂಟಿಟೀಸ್ ಯಾವ್ದು ನೋಡಿದ್ವಿ? ಮೊದಲನೇದು ಜಿಡಿಪಿ, ಎರಡನೇದು NDP, ಜಿಡಿಪಿ ಆದ್ಮೇಲೆ NDP, ಅದಾದ್ಮೇಲೆ ಜಿಎನ್ಪಿ ಆದ್ಮೇಲೆ ಎನ್ಎನ್ಪಿ, ಅದಾದ್ಮೇಲೆ NNP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ರಾಷ್ಟ್ರೀಯ ವರಮಾನ. ನ್ಯಾಷನಲ್ ಇನ್ಕಮ್ ಆದ್ಮೇಲೆ ಪರ್ಸನಲ್ ಡಿಸ್ಪೋಸೇಬಲ್ ಇನ್ಕಮ್, ಆಮೇಲೆ ನ್ಯಾಷನಲ್ ಇನ್ಕಮ್ ಆದ್ಮೇಲೆ ಪರ್ಸನಲ್ ಇನ್ಕಮ್ ಆದ್ಮೇಲೆ ಪರ್ಸನಲ್ ಡಿಸ್ಪೋಸೇಬಲ್ ಇನ್ಕಮ್, ಅದಾದ್ಮೇಲೆ ಪರ್ ಕ್ಯಾಪಿಟಾ ಇನ್ಕಮ್. ಇವಿಷ್ಟು ಪರಿಕಲ್ಪನೆಗಳನ್ನ ಇವತ್ತು ನೋಡಿದ್ವಿ. ಸೊ ಒಂದೊಂದು ಫಾರ್ಮುಲಾನ ನೀವು ಸರಿಯಾಗಿ ನೋಡ್ತಾ ಹೋದ್ರೆ ಇನ್ನೂ ಹೆಚ್ಚಿನ ನಿಮ್ ನಾಲೆಜ್ ಬರುತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಐ ವಿಲ್ ಶೇರ್ ಇನ್ ದ ಫಾರ್ಮ್ ಆಫ್ ನೋಟ್ಸ್ ಫಾರ್ಮ್ ದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದನ್ನು ಕೂಡ ಆ ಫಾರ್ಮುಲಾ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ PPT ಅಲ್ಲಿ. ಆ ಫಾರ್ಮುಲಾಗಳನ್ನ ದಯಮಾಡಿ ಈ ನನ್ನ ಕ್ಲಾಸ್ ದಲ್ಲಿ ಏನ್ ಹೇಳಿದೀನಿ ಅದ್ರ ಪ್ರಕಾರ ಸ್ವಲ್ಪ ತಿದ್ಕೊಂಡ್ಬಿಡಿ. ಸೊ ದಟ್ ಇಟ್ ವಿಲ್ ಬಿ ಈಸಿ, ರೈಟ್? ಇದಿಷ್ಟು ರಾಷ್ಟ್ರೀಯ ವರಮಾನ ಅಂದ್ರೇನು, ರಾಷ್ಟ್ರೀಯ ವರಮಾನದ ವಿವಿಧ ಪರಿಕಲ್ಪನೆಗಳು ಯಾವುವು ಅಂತ ಹೇಳಿ ನಾನು ಹೇಳಿದ್ದೀನಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ, ಯಾಕಂದ್ರೆ ಟೈಮ್ ಮುಗೀತು. ಮೋಸ್ಟ್ಲಿ 30 ಸೆಕೆಂಡ್ಸ್ ಅಷ್ಟೇ ಇದೆ. ಇದ್ರ ಬಗ್ಗೆ ನಾನು ಏನಾದ್ರು ಪ್ರಶ್ನೆಗಳಿದ್ರೆ ಗ್ರೂಪ್ ನಲ್ಲಿ ಕ್ವಶನ್ಸ್ ಹಾಕಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಅಟೆಂಡ್ ಆಗೋದಕ್ಕೆ ಕ್ಲಾಸ್ಗೆ. ಅಲ್ಲಿವರೆಗೂ ಥ್ಯಾಂಕ್ ಯು. ನಾಳೆ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸ್ ಬಗ್ಗೆ ನಾನು ಇಂಟಿಮೇಟ್ ಮಾಡ್ತೀನಿ ಗ್ರೂಪ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಥ್ಯಾಂಕ್ ಯು.